ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣವು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಔಷಧ ಸರಬರಾಜು ಮಾಡಿದ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ನಿರ್ಧರಿಸಿದೆ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಂಭವಿಸಿರುವ ಬಾಣಂತಿಯರ ಸಾವಿನ ಕುರಿತು ವಿಸ್ತೃತ ಪರಾಮರ್ಶೆ ನಡೆಸಿದರು. ಕುಟುಂಬಸ್ಥರ ಪರಿಹಾರ ಬಳಿಕ ಸಭೆಯ ವಿವರಗಳನ್ನು ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಪ್ರಸಕ್ತ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ನೀಡಲಾದ ಐವಿ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಮೇಲೆ ಅನುಮಾನವಿದೆ. ಹಾಗಾಗಿ ಅದನ್ನು ಅನೈರೋಬಿಕ್ ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. 8 ರಿಂದ 9 ದಿನದಲ್ಲಿ ವರದಿ ಬರುವ ನಿರೀಕ್ಷೆ ಇದೆ ಎಂದರು. ಔಷಧ ಸರಬರಾಜು ಮಾಡಿದ ಸಂಸ್ಥೆಯನ್ನು ಈ ಮೊದಲು ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ ಅವರು ಹೈಕೋರ್ಟ್ ಮೆಟ್ಟಿಲೇರಿ ಕೇಂದ್ರೀಯ ಔಷಧ ಪ್ರಯೋಗಾಲಯದಿಂದ ಈ ದ್ರಾವಣವನ್ನು ಬಳಕೆ ಮಾಡಬಹುದೆಂದು ಪ್ರಮಾಣ ಪತ್ರದ ಸಹಿತ ವರದಿ ತಂದಿದ್ದಾರೆ. ಔಷಧ ನಿಯಂತ್ರಕರು ಸುಮಾರು 92 ಬ್ಯಾಚ್ಗಳ ಪರೀಕ್ಷೆ ನಡೆಸಿದ್ದು, ಅದರಲ್ಲಿ 22 ಬ್ಯಾಚ್ಗಳಲ್ಲಿ ದ್ರಾವಣವು ನಿಗದಿತ ಗುಣಮಟ್ಟ ಹೊಂದಿಲ್ಲ ಎಂದು ವರದಿ ನೀಡಿದ್ದರು. ಆಗಸ್ಟ್ 22 ಬ್ಯಾಚ್ಗಳನ್ನು ಆಸ್ಪತ್ರೆಗೆ ಸರಬರಾಜು ಮಾಡಿದಂತೆ ತಡೆಹಿಡಿಯಲಾಗಿತ್ತು ಎಂದು ವಿವರಿಸಿದರು. ಆದರೂ ಕೂಡ ಆ 4 ಹೆಣ್ಮಕ್ಳದು ನಿಜವಾಗ್ಲೂ ನಮಗೆ ಅದು ನೋವಿನ ಸಂಗತಿ. ಒಂದೊಂದು ಮರಣ ಕೂಡ ನೋವಿನ ಸಂಗತಿ. ಇದು ಮತ್ತೆ ಆಗಬಾರ್ದು. ನಮ್ಮ ಒಂದು ಮೀಟಿಂಗ್ನಲ್ಲಿ KSMSL ಏನಿದೆ, ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಅದರ ಒಂದು ಅಮೂಲಾಗ್ರವಾದಂಥ ಒಂದು ಬದಲಾವಣೆ ಆಗಬೇಕು. ಆಮೇಲೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಕೂಡ ಈಗ ಅದನ್ನು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥ ಅಕೌಂಟಬಿಲಿಟಿ ಬರಬೇಕಾಗ್ತದೆ. ಅಕೌಂಟಬಿಲಿಟಿ ಬರೋದಕ್ಕೆ ಏನೇನು ಹೆಜ್ಜೆಗಳು ಇಡಬೇಕು ಅದನ್ನು ಕೂಡ ಮಾಡಬೇಕು ಅಂತ 2 ಪ್ರಮುಖ ಒಂದು ತೀರ್ಮಾನಗಳಾಗಿದೆ.